ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಆಲ್ರೆಡಿ 3 ಸಬ್ಜೆಕ್ಟ್ದೂ ಮಾಡೆಲ್ ಪೇಪರ್ 2 ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡ್ಕೊಳ್ಳಿ. ಮಾಡೆಲ್ ಪೇಪರ್ 1 ಕೂಡ ಎಲ್ಲ ಸಬ್ಜೆಕ್ಟ್ ಹಾಕಿದ್ದೀನಿ. ಇವಾಗ ನಾನು ಮ್ಯಾಥ್ಸ್ ಮಾಡ್ತಾಯಿದ್ದೀನಿ. ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ನೋಡ್ಕೊಳ್ಳಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು 1 ಮಾರ್ಕ್ದು 8 ಕ್ವೆಶ್ಚನ್ಸ್ ಇರುತ್ತೆ. ಅಂದರೆ ಎಲ್ಲ ಅವರು ಆಯ್ಕೆ ಕೊಟ್ಟಿರ್ತಾರೆ 4 ಆಪ್ಷನ್ಸು. ಅದರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಿ ಬರೀಬೇಕು. ಈಸಿ ಇರುತ್ತೆ, ಆನ್ಸರ್ ಈಸಿಯಾಗಿ ಬರಿಬೋದು. ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಮ್ಯಾಥ್ಸಲ್ಲಿ ಪಾಸಾಗಲ್ಲ ಅಂತ ಅಂದ್ಬಿಟ್ಟು. ಹಂಗೇನು ಭಯ ಪಟ್ಕೊಳ್ಳೋಕೆ ಹೋಗಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾವೇ ನಿಮ್ಮನ್ನು ಪಾಸ್ ಆಗೋ ಥರ ಮಾಡ್ತೀವಿ. ನೋಡಿ, ಈಸಿ ಇದೆ ಕ್ವೆಶ್ಚನ್ಸ್ ಎಲ್ಲ, ನೋಡ್ತಾ ಹೋಗಿ. ಈಗ ಆಲ್ರೆಡಿ ಫಸ್ಟ್ ಪೇಪರ್ ಮಾಡಿದ್ದೀನಿ. ಇದು ಸೆಕೆಂಡ್ ಪೇಪರು ಮ್ಯಾಥ್ಸ್ದು, ನೋಡ್ಕೊಳ್ಳಿ. ಯಾರ್ಯಾರು ನೋಡಿಲ್ಲ ಫಸ್ಟ್ ಪೇಪರ್ನ ಬೇಗ ಹೋಗಿ ನೋಡ್ಕೊಳ್ಳಿ, ನಮ್ಮ ಚಾನಲಲ್ಲಿದೆ. ನೋಡಿ, ನೆಕ್ಸ್ಟು ಒಂದು ವಾಕ್ಯ. ಇವಾಗ ನಾವು ಕನ್ನಡದಲ್ಲಿ ಯಾವ ಥರ ಒಂದು ವಾಕ್ಯ ಅಂತೀವೋ ಇದು ಸಹ ಅದೇ ಥರ. ಅಂದರೆ ಸ್ವಲ್ಪ ಆನ್ಸರ್ ಬರೀಬೇಕಾಗಿರುತ್ತೆ. ಸೂತ್ರ ಅಥವಾ ಯಾವುದ್ರ ಬಗ್ಗೆನಾದರೂ ಕೇಳಿರ್ತಾರೆ, ನೋಡ್ಕೊಳ್ಳಿ. 1 ಮಾರ್ಕಿಗೆ ಅಂಕಗಣಿತದ ಮೂಲ ಪ್ರಮೇಯ. ಇದು ಬಂದುಬಿಟ್ಟು ನಿಮಗೆ ಕ್ವೆಶ್ಚನ್ ಇರುತ್ತೆ, ಫಸ್ಟ್ ಪಾರ್ಟದ್ದೇ ಇದು. ಸೊ ಅದನ್ನು ನೀವು ಬಾಯ್ಟ್ ಮಾಡಿದರೆ ಆರಾಮಾಗಿ ಬರೀಬೋದು. ನೆಕ್ಸ್ಟ್ ನೋಡ್ಕೊಳ್ಳಿ, 8 ಕ್ವೆಶ್ಚನ್ಸ್ ಇರುತ್ತೆ. ಇದು ಕೂಡ ಇದು ಈಸಿ. ಕೊಟ್ಟಿರುವ ನಕ್ಷೆಯಲ್ಲಿ y = px. ಅಂದರೆ ಇವಾಗ ಎಕ್ಸ್ ಗೆರೆ ಮೇಲೆ ಎಷ್ಟು ಗೆರೆ ಹೋಗಿದೆ ಅನ್ನೋದು. ಎಕ್ಸು ಸ್ಟ್ರೈಟಾಗಿ ಒಂದು ಗೆರೆ ಇರುತ್ತೆ, ಅದ್ರ ಮೇಲೆ ಎಷ್ಟು ಬಿಂದು ಹಾದು ಹೋಗಿದೆ. ಇವಾಗ ಇಲ್ಲಿ -1ನಲ್ಲಿ ಮತ್ತು 2ನಲ್ಲಿ ಹೋಗಿದೆ. ನೋಡಿ, ಅದು ಟೋಟಲ್ ಬಂದುಬಿಟ್ಟು 2 ಆಗುತ್ತೆ. ಶೂನ್ಯತೆಗಳು -1 ಮತ್ತು 2, ನೋಡ್ಕೊಳ್ಳಿ. ನೆಕ್ಸ್ಟು 8 ಮಾರ್ಕ್ಸ್ 16 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು. ನೋಡಿ, ಒಂದು ವಾಕ್ಯದೇ ಇದೆ ಇದೆಲ್ಲ, ನೋಡ್ಕೊಳ್ಳಿ. 16 ಆಯಿತು. ತಿರ್ಗಾ ಇವಾಗ 2 ಮಾರ್ಕ್ಸ್ದು. ಅಂದರೆ ನಿಮಗೆ ಇದರಲ್ಲಿ ಲೆಕ್ಕ ಕೊಡ್ತಾರೆ 2 ಮಾರ್ಕ್ಸಲ್ಲಿ 16 ಮಾರ್ಕ್ಸ್ ಬರುತ್ತೆ. 8 ಕ್ವೆಶ್ಚನ್ಸ್ ಇರುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಬಂದುಬಿಟ್ಟು ವರ್ಗಮೂಲ 3 ಅಥವಾ 5 ಈ ಥರ ಮಾತ್ರ ಕೊಡ್ಬೋದು. ಅಥವಾ 2 + ವರ್ಗಮೂಲ 5, 3 + ವರ್ಗಮೂಲ 5 ಈ ಥರನೂ ಕೊಡ್ಬೋದು. ಈ ಥರ ಕೊಟ್ಟರೆ 2 ಮಾರ್ಕ್ಸ್ ಇರುತ್ತೆ. ವರ್ಗಮೂಲ 5 ಅಥವಾ ವರ್ಗಮೂಲ 3 ಕೊಟ್ಟರೆ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೋಡ್ಕೊಳ್ಳಿ, 2 ಕಲ್ತಿದ್ರೆ ಒಳ್ಳೆಯದು. ಒಂದೊಂದು ಸಾರಿ 2 ಕೊಡ್ತಾರೆ. ನಿಮಗೆ ಮಿಡ್ ಟರ್ಮಲ್ಲಿ 2 ಕೊಟ್ಟಿರ್ತಾರೆ, ಇವಾಗ ಕೊಡೋದು ಡೌಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಅಪವರ್ತನ ವಿಧಾನ. ಇದೆಲ್ಲ ನಿಮಗೆ ಗೊತ್ತನ್ಸುತ್ತೆ, ಲೆಕ್ಕ ಮಾಡಿದ್ದಾರೆ. ನಿಮಗೆ ಪಾಸಿಂಗ್ ಪ್ಯಾಕೇಜ್ ಇದೆ, ನಾನು ಅದನ್ನು ಕೂಡ ಮಾಡ್ತೀನಿ ಎಕ್ಸಾಮ್ ಅಷ್ಟರಲ್ಲಿ, ನೋಡ್ಕೊಳ್ಳಿ. ಯಾರಿಗಾದರೂ PDF ಬೇಕಂದರೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕ್ಲಿಯರ್ ಮಾಡ್ತೀನಿ. ನೋಡ್ಕೊಳ್ಳಿ. ನೋಡಿ, ಮ್ಯಾಥ್ಸ್ ಪೇಪರ್ ಈಸಿ. ಪಾಸಿಂಗ್ ಪ್ಯಾಕೇಜ್ ಇದೆ ನಮ್ಮ ಹತ್ರ. ಪಾಸಿಂಗ್ ಪ್ಯಾಕೇಜಿಂದನೇ ನೀವು ಪಾಸ್ ಆಗ್ಬೋದು. ನೋಡಿ, ನೆಕ್ಸ್ಟು 3 ಮಾರ್ಕ್ಸ್ದು 9 ಕ್ವೆಶ್ಚನ್ ಇದೆ, ನೋಡ್ಕೊಳ್ಳಿ. ನೋಡಿ, ಈಸಿಯಾಗಿ ತೆಗಿಬೋದು ಮಾರ್ಕ್ಸ್ನ. ಪ್ರಮೇಯ ನೋಡಿ, ಪ್ರಮೇಯ ತೇಲ್ಸ್ ಪ್ರಮೇಯ, ಆಮೇಲೆ ಕೋನ ಪ್ರಮೇಯ. ಇದು 2ನೇ ಕಲೀರಿ. 4 ಮಾರ್ಕ್ಸ್. ಇದೆರಡರಲ್ಲಿ 1 ಕೊಡ್ತಾರೆ. ನೆಕ್ಸ್ಟು ವೃತ್ತದು 2 ಇದೆ, ಅದೆರಡನ್ನೂ ಕಲೀರಿ. 4 ಪ್ರಮೇಯ ಕಲಿತ್ರೆ 7 ಮಾರ್ಕ್ಸ್ ಪಕ್ಕ. ನೋಡಿ, ಅದು ಪಾಸಿಂಗ್ ಪ್ಯಾಕೇಜಲ್ಲಿ ಇರೋದು, ನೋಡ್ಕೊಳ್ಳಿ. ಹೇಳ್ತಾ ಇದ್ದೀನಿ, ನಾನು ಹೇಳಿರೋದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಫುಲ್ ವಿಡಿಯೋ ನೋಡಿ ಅರ್ಥ ಮಾಡಿಕೊಂಡು ನೀವು ಏನೇನು ನಾವು ಪಾಸ್ ಆಗೋಕ್ಕೆ ರೆಡಿ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಮಂಡೆಯಿಂದ ನಿಮಗೆ ಪ್ರಿಪ್ರೇಟರಿ ಸ್ಟಾರ್ಟ್ ಆಗ್ತಿದೆ, ಚೆನ್ನಾಗಿ ಬರೀರಿ. ನೋಡಿ, ನಾನು ಮಾಡೆಲ್ ಪೇಪರ್ ಬಿಡ್ತಿರೋದೇ ಅದಕ್ಕೋಸ್ಕರ. ಪ್ರಿಪ್ರೇಟರಿನಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ. ನೋಡಿ, ನೋಡ್ಕೊಳ್ಳಿ. 30 ಕ್ವೆಶ್ಚನ್ನು, 30th. ನೆಕ್ಸ್ಟು ವೃತ್ತದ ಮೇಲೆ. ನೋಡಿ, ನಾನು ಹೇಳಿದೆ ವೃತ್ತದಿಂದ 2 ಬರುತ್ತೆ ಅಂತ. 2ರಲ್ಲಿ 1 ಪಕ್ಕಾ ಬಂದೇ ಬರುತ್ತೆ. ಪ್ರಮೇಯ: ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇದು ಆಮೇಲೆ ಇನ್ನೊಂದಿದೆ ವೃತ್ತ, ಅದು 2ರಲ್ಲಿ 1 ಬರುತ್ತೆ. ಇದು 3 ಮಾರ್ಕ್ಸ್ ಕೊಡ್ತಾರೆ.
ಟೇಲ್ಸು ಅಥವಾ ಕೋನ ಪ್ರಮೇಯ 4 ಮಾರ್ಕ್ಸಿಗೆ ಕೊಡ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಹೇಳ್ತೀನಿ. ಇದರಲ್ಲಿ 2 ಕ್ವಶನ್ಸ್ ಇದೆ. ಆ 2 ಅಲ್ಲೇ 1 ಬರುತ್ತೆ ನಿಮಗೆ ಫೈನಲ್ ಎಕ್ಸಾಮ್ಗೆ. ಬಟ್ ನೀವು ಅವಾಗ ಪ್ರಿಪ್ರೇಟ್ರಿಗೆ ಚೆನ್ನಾಗಿ ರೆಡಿ ಆದರೆ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು, ನೋಡ್ಕೊಳ್ಳಿ. ನೆಕ್ಸ್ಟು ನೋಡಿ, ಪಾಸಿಂಗ್ ಪ್ಯಾಕೇಜ್ ಇದೆ. ಯಾವುದೇ ರೀತಿ ಮ್ಯಾಥ್ಸಲ್ಲಿ ಫೇಲ್ ಆಗ್ತೀನಿ ಅನ್ನೋದೇನು ಭಯ ಬೇಡ. ಆಮೇಲೆ 4 ಮಾರ್ಕ್ಸ್ದು ನೋಡಿ, 4 ಮಾರ್ಕ್ಸ್ದು 4 ಕ್ವಶನ್ಸ್ ಇರುತ್ತೆ. 16 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು. ನಿಮಗೆ ನಕ್ಷೆ 4 ಮಾರ್ಕ್ಸ್ ಪಕ್ಕಾ ಬರುತ್ತೆ. ಒಂದೇನೆಂದರೆ, ನೀವು ಮೊದಲು ಇದೆರಡನ್ನ ಬಿಡಿಸಿ ಬರೆಯೋದನ್ನು ಕಲಿಬೇಕು. ಅದು ಲೆಕ್ಕ ಮಾಡಿ ಅದಕ್ಕೇನು ಆನ್ಸರ್ ಬರುತ್ತೆ ಅನ್ನೋದನ್ನು ಕಲಿಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸ್ ಮತ್ತು ವೈ ಇದೆಲ್ಲ ನಿಮಗೆ ಗ್ರಾಫಲ್ಲಿ ಹಾಕಿ ಎಲ್ಲಿಂದ ಎಲ್ಲಿಗೆ ಯಾವ ಗೆರೆ ವೈ ಆಗುತ್ತೆ, ಯಾವ ಗೆರೆ ಎಕ್ಸ್ ಆಗುತ್ತೆ, ಯಾವ ಕಡೆ ಮೈನಸ್ ಯಾವ ಕಡೆ ಪ್ಲಸ್, ಇದೆಲ್ಲ ನೀವು ಕರೆಕ್ಟಾಗಿ ಬರೆದ್ರೆ ನಂಬರ್ ಸಮೇತ. ಆಮೇಲೆ ಇಲ್ಲಿ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = ಈ ಥರ ಬರೆದ್ರೆ ಇದಕ್ಕೂ ಎಲ್ಲದಕ್ಕೂ ಸೇರಿಸ್ಬಿಟ್ಟು ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಸೊ ನೀವು ಇದನ್ನು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ನೋಡಿ, ಎಕ್ಸ್ ಅಕ್ಷ ಅದು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಎಸ್ ಅಕ್ಷ = 1 ಸೆಂಟಿಮೀಟರ್ ಈ ಥರ ಬರೆದ್ರೆ 1 ಮಾರ್ಕ್ ಇರುತ್ತೆ. ಇದನ್ನು ನಿಮಗೆ ನಕ್ಷೆ ಗೆರೆ ಹಾಕಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಈ ಫಾರ್ಮೆಟ್ ಏನಿದೆ ಇದನ್ನು ಬರೆದ್ರೂ ಕೂಡ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೋಷ್ಟಕ ರಚನೆ 2 ಮಾರ್ಕ್ಸು, ಬಿಂದುಗಳನ್ನು ಗುರುತಿಸಿ ಸರಳ ರೇಖೆ ಎಳೆಯುವುದು 1 ಮಾರ್ಕು, ಛೇದಿಸುವ ಬಿಂದುಗಳನ್ನು ಗುರುತಿಸಿ ಎಕ್ಸ್ ಮತ್ತು ವೈನ ಬೆಲೆ ಬರೆಯುವುದು 1 ಮಾರ್ಕು. ನೋಡಿ, 4 ಮಾರ್ಕ್ ಕೊಡ್ತಾರೆ ಅದರಲ್ಲಿ ನಿಮಗೆ. ನೆಕ್ಸ್ಟು, ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಆಗಿದೆ. ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3 ಆದರೆ ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಿಯಿರಿ. ನೋಡಿ, ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒಂದು ಪಾಠ ಇದೆ. ಆ ಪಾಠದಿಂದ ತುಂಬ ಮಾರ್ಕ್ಸ್ ಬರುತ್ತೆ. ಅದು ಯಾವುದಪ್ಪ ಅಂದರೆ ಸಮಾಂತರ ಶ್ರೇಣಿಗಳು. ಅದರಲ್ಲಿ 3 ಮಾರ್ಕ್ಸ್ದು, 2 ಮಾರ್ಕ್ಸ್ದು, ಆಮೇಲೆ 4 ಮಾರ್ಕ್ಸ್ದು. ನೋಡಿ, ಇಲ್ಲಿ 4 ಮಾರ್ಕ್ ಕ್ವಶನ್ ಕೊಟ್ಟಿದ್ದಾರೆ. 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ದು ಕೂಡ ಕೊಟ್ಟಿರ್ತಾರೆ. ಮೊದಲು ನಾನು ಕರೆಕ್ಟಾಗಿ ಓದಿಲ್ಲ ಕ್ವಶನ್ ಪೇಪರ್ನ, ನೀವು ನೋಡ್ಕೊಳ್ಳಿ ಯಾವ್ದ್ಯಾವ್ದು ಬಂದಿದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ನೋಡಿ, ಅಥವಾ ಅಂತ ಕೊಟ್ಟಿದ್ದಾರೆ. ನೋಡಿ, ಅಥವಾ ಅಂದರೆ ನೀವು ಮೊದಲನೇ ಕ್ವಶನ್ ಅಥವಾ 2ನೇ ಕ್ವಶನ್ ಬರಿಬೋದು. ಎರಡನೇದು ನೋಡಿ, ಒಂದು ಸಮಾಂತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ. ಇದೆರಡರಲ್ಲಿ ಒಂದು ಕ್ವಶನ್ ಬರೆದ್ರೆ ಆಯಿತು, 4 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಷ್ಟು ಬರೆದ್ರೆ ಹಾಫ್ ಮಾರ್ಕ್ಸು, ಇಷ್ಟು ಬರೆದ್ರೆ ಹಾಫ್ ಮಾರ್ಕ್ಸು, ಹಿಂಗೆ ಹಾಫ್ ಅಂದ್ಬಿಟ್ಟು ಫುಲ್ಲು ಎಲ್ಲದಕ್ಕೂ ಸೇರಿಸಿ 4 ಮಾರ್ಕ್ಸ್ ಇರುತ್ತೆ. ನೋಡಿ, ನೆಕ್ಸ್ಟು ಒಂದೊಂದು ಸಾರಿ ನಿಮಗೆ ಪ್ರಮೇಯನ 5 ಮಾರ್ಕ್ಸ್ಗೂ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಒಂದೊಂದು ಸಾರಿ 4 ಮಾರ್ಕ್ಸಿಗೆ ಕೊಡ್ತಾರೆ. ನೋಡಿ, ಇಲ್ಲಿ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಟೇಲ್ಸ್ ಪ್ರಮೇಯ. ನೋಡಿ, ಟೇಲ್ಸ್ ಮೇಲೆ ಕೊಟ್ಟಿದ್ದಾರೆ, ಅಥವಾ ಅಂತ ಕೊಟ್ಬಿಟ್ಟು ಕೋನ ಪ್ರಮೇಯ ಕೊಟ್ಟಿದ್ದಾರೆ. ನೀವು ಎರಡರಲ್ಲಿ ಒಂದು ಬರಿಬೋದು. ನಿಮಗೆ ಎರಡೂ ಕಲ್ತಿದ್ರೆ ಈಸಿ, ಯಾಕಂದರೆ ಒಂದೊಂದು ಸಾರಿ ಒಂದೇ ಕೊಡ್ತಾರೆ, ಆಪ್ಷನ್ ಕೊಟ್ಟಿರಲ್ಲ ಅದರಲ್ಲಿ. ನೋಡ್ಕೊಳ್ಳಿ, ಇಲ್ಲಿ ಟೇಲ್ಸ್ ಪ್ರಮೇಯ ಇದೆ ನೋಡಿ. ನೀವು ಯಾರಾದರೂ ಬರ್ಕೊಂಡಿಲ್ಲ ಅಂದರೆ ಬರ್ಕೋಬೋದು. ಇದು ಹೇಳಿಕೆ, ತ್ರಿಭುಜದ 2 ಬಾಹುಗಳನ್ನು, ಇದು ಹೇಳಿಕೆ, ಇದು ಬಂದ್ಬಿಟ್ಟು ಆನ್ಸರ್. ಅದಕ್ಕೆ ಫುಲ್ಲು ಯಾರ್ಯಾರು ಬರ್ಕೊಂಡಿಲ್ಲ ಬರ್ಕೊಳ್ಳಿ, ಈಸಿಯಾಗಿದೆ ತುಂಬ. ಇದು ನಿಮ್ಮ ಟೀಚರ್ಸ್ ಬರ್ಸಿರೋದಕ್ಕಿಂತ ಇದು ಈಸಿ. ನೋಡಿ, ಇಷ್ಟೇ ಇದೆ, ಇಷ್ಟೇ ಅದಕ್ಕೆ ಟೇಲ್ಸ್ ಪ್ರಮೇಯಕ್ಕೆ. ಇದು ಬಂದ್ಬಿಟ್ಟು ಕೋನ ಪ್ರಮೇಯ. ಇದನ್ನು ಬರ್ಕೋತೀರಾ ಅಂದರೆ ಬರ್ಕೊಳ್ಳಿ, ಇದು ಕೂಡ ಈಸಿ ಇದೆ, ನೋಡ್ಕೊಳ್ಳಿ. ಇಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ನೋಡಿ, ಹಾಫ್ ಮಾರ್ಕ್ಸ್, ಇಷ್ಟು ಬರೆದ್ರೆ ಹಾಫ್ ಮಾರ್ಕ್ಸ್ ಅಂತಂದ್ಬಿಟ್ಟು. ನಿಮಗೆ ಫುಲ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಹಾಫ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಷ್ಟು ಬರೆದ್ರೆ ಎಷ್ಟು ಕೊಡ್ತಾರೆ ಅಂತಂದ್ಬಿಟ್ಟು. ನೆಕ್ಸ್ಟ್ ನೋಡಿ, 37 ಕ್ವಶನ್ನು. ನೆಕ್ಸ್ಟು
ಇದಕ್ಕೂ ಹಾಫ್ ಮಾರ್ಕ್ಸೇ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ನೆಕ್ಸ್ಟು 5 ಮಾರ್ಕ್ಸ್ ಒಂದು ದೊಡ್ಡ ಕ್ವಶನ್ ಇದೆ. ಈ ಕ್ವಶನ್ನು ಸುಮಾರು ಪೇಪರಲ್ಲಿ ಬಂದಿದೆ, ನೋಡ್ಕೊಳ್ಳಿ. 5 ಮಾರ್ಕ್ಸ್ದು. ಇದನ್ನು ನೀವು ಬಾಯಟ್ ಮಾಡಿದರೆ ಒಳ್ಳೇದು ಅನಿಸುತ್ತೆ. ಇಲ್ಲ ನಿಮ್ಮ ಟೀಚರ್ಸ್ ಹತ್ರ ಈ ಕ್ವಶನ್ನ ಒಂದು ಸಾರಿ ಕೇಳಿಬಿಟ್ಟು ಅದಕ್ಕೆ ಆನ್ಸರ್ನ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ತುಂಬ ಸಾರಿ ರಿಪೀಟ್ ಆಗಿದೆ ಕ್ವಶನ್ನು, ಹಳೆ ಪೇಪರ್ಸಲ್ಲಿ ಕೂಡ. ಹೋದ ವರ್ಷವೂ ತುಂಬ ಸಾರಿ ಬಂದಿತ್ತು. ಇದು ಹೋದ ವರ್ಷ ಫೈನಲ್ ಇಯರ್ ಪೇಪರಲ್ಲಿದೆ, ನೋಡ್ಬೋದು ನೀವು. ಬೋರ್ಡ್ ಎಕ್ಸಾಮ್ ಪೇಪರಲ್ಲಿ ಇದೇ ಕ್ವಶನ್ ಇದೆ. 5 ಮಾರ್ಕ್ಸ್ ಕೊಡ್ತಾರೆ. ಇದನ್ನು ಕಲ್ತಿರಿ, ಒಳ್ಳೆಯದು. ನೋಡ್ಕೊಳ್ಳಿ, ಅದಕ್ಕೆ ಆನ್ಸರ್ ಬರ್ಕೊಳ್ಳಿ. ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅರ್ಧ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಮಾರ್ಕ್ಸ್ನ. ನಿಮಗೆ ಪೂರ್ತಿ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬರೀರಿ. ಮಾರ್ಕ್ಸ್ ಕೊಡ್ತಾರೆ ಮ್ಯಾಥ್ಸಲ್ಲಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಂಗ್ ಪ್ಯಾಕೇಜ್ ಬಿಡ್ತೀನಿ ಆದಷ್ಟು ಬೇಗ. ಹಿಂಗೆ ನೋಡ್ತಾ ಇರಿ ನಮ್ಮ ಚಾನಲ್ನ. ಯಾರ್ಯಾರು ಹಳೆ ವೀಡಿಯೋಸ್ನ ನೋಡಿಲ್ಲ, ಬೇಗ ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಪ್ರಿಪ್ರೇಟರಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್.